ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ನಾವು ಚೌಪಾಯಿಗಳು ಮತ್ತು ದೋಹೆನ ತಿಳ್ಕೊಳ್ಳೋಣ. ಲಗೆ ಹೋನ್ ಮಂಗಲ ಸಗುನು ಸುನಿ ಗುನಿ ಕಹತ್ ನಿಷಾದು ಮಿಟಿಹಿ ಸೋಚು ಹೋಯಿಹಿ ಹರಶು ಕುನಿ ಪರಿನಾಮ ಬಿಷಾದು ಸೇವಕ ಬಚನ ಸತ್ಯ ಸಬ ಜಾನೆ ಆಶ್ರಮ ನಿಕಟ ಜಾಯಿ नियराने भरत दीख बन सैल समाजो मुदित छुदित जनु पाय सुनाजो इति भीति जनु प्रजा दुखारी त्रिविध ताप पीड़ित ग्रह मारी जाई सुराज सुदेश सुखारी हो ही भरत गति ते ही अनुहारी राम बास बन संपति ब्राजा सुखी प्रजा जनु पाई सुराजा सचिव बिरागु बिबेकु नरेसु बिपिन सुहावन पावन देसो भट जम नियम सैल रजधानी शांति सुमति सुचि सुंदर रानी सकल अंग संपन्न सुरावु ರಾಮಚರಣ ಆಶ್ರಿತ ಚಿತ್ ಛಾವು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನ ಹತ್ರ ಹೋಗುವಂಥ ಸಮಯ ಹತ್ರ ಬರ್ತಾ ಇದ್ದ ಹಾಗೆ ಭರತನ ಮನಸ್ಸಿನಲ್ಲಿ ಯೋಚನೆಗಳು ಏಳ್ತಾ ಇದ್ದಾವೆ. ಭರತನ ಈ ಸ್ಥಿತಿಯನ್ನು ನೋಡಿ ಅಂತಂದರೆ, ಅವನು ಜಲಪ್ರವಾಹದಲ್ಲಿ ಬಿದ್ದಿರುವಂತಹ ನೀರಿನ ಸುಳಿ ಹೇಗಿರುತ್ತೋ ಹಾಗಿತ್ತು. ಅವನ ಭರತನ ಒಂದು ಮಾನಸಿಕ ಆಂದೋಲನವನ್ನು ಅವನು ಒಳಗಡೆ ನಡೀತಾ ಇರೋದೆಲ್ಲ ಗುಹನಿಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಅವನು ಅದನ್ನೆಲ್ಲ ಅನುಭವಿಸಿರ್ತಾನಲ್ವಾ. ಅದಕ್ಕೋಸ್ಕರ ಅವನ ಒಳಗಡೆ ಏನಾಗ್ತಾ ಇದೆ, ಅವನ ಮಾನಸಿಕ ಆಂದೋಲನವನ್ನು ಮತ್ತು ಪ್ರೀತಿಯನ್ನು ನೋಡಿ ನಿಷಾದ ರಾಜ ಮೈಮರಿತಾನೆ. ಅಷ್ಟರಲ್ಲಿ ಶುಭ ಶಕುನಗಳು ಆಗೋದಕ್ಕೆ ಶುರುವಾಗುತ್ತೆ. ಅವುಗಳನ್ನೆಲ್ಲ ಗಮನಿಸಿದಂತಹ ಗುಹ ಹೇಳ್ತಾನೆ, ಭರತ, ಚಿಂತೆ ಎಲ್ಲ ತೊಲಗುತ್ತೆ ಮತ್ತು ಹರ್ಷವಾಗುತ್ತೆ, ಆದರೆ ಕೊನೆಗೆ ನಿನಗೆ ದುಃಖ ಆಗಬಹುದು ಅಂತ ಹೇಳ್ತಾನೆ. ಅಂದರೆ ಅವನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ದ ಅಂತ ಗೊತ್ತಿಲ್ಲ ಭರತನಿಗೆ. ಆದರೂ ಅವನು ಅಷ್ಟು ಹೇಳ್ತಾನೆ, ನಿನಗೇನು ತೊಂದರೆ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ, ಆದರೆ ಕೊನೆಗೆ ದುಃಖ ಆಗ್ಬೋದು. ಭರತನಿಗೆ ಸೇವಕನಾದ ಗುಹನ ಮಾತುಗಳು ನಿಜ ಅನ್ನಿಸ್ತಾ ಇತ್ತು. ಅವನಿಗೂ ಕೂಡ ಅದೇ ಒಂದು ಫೀಲಿಂಗ್ ಇತ್ತು. ಸೊ ಅವನು ಹೇಳಿದ ತಕ್ಷಣ ಅವನಿಗೆ ಈ ಮಾತು ನಿಜ ಆಗುತ್ತೆ ಅಂತ ಅಂದ್ಕೊಳ್ತಾನೆ. ಅವರು ಆಶ್ರಮವನ್ನು ಸಮೀಪಿಸ್ತಾರೆ. ಭರತನಿಗೆ ಅಲ್ಲಿಯ ವನ ಪರ್ವತಗಳನ್ನು ನೋಡಿ ಹಸಿದವನಿಗೆ ಮೃಷ್ಟಾನ್ನ ಸಿಕ್ಕಿದ್ರೆ ಹೇಗಾಗುತ್ತೋ ಅಷ್ಟು ಸಂತೋಷ ಅವನಿಗಾಗುತ್ತೆ. ಬೆಳೆಗಳು ಕೈಗೆ ಬರದೆ ಈತಿ ಬಾಧೆಗಳಿಂದ, ಇಲ್ಲಿ ಈತಿ ಬಾಧೆಗಳು ಅಂತಂದರೆ ಅತಿವೃಷ್ಟಿ, ಅನಾವೃಷ್ಟಿ, ಮತ್ತು ಇಲಿ ಪಕ್ಷಿಗಳು ಅವೆಲ್ಲ ತಿನ್ಕೊಂಡ್ಬಿಡ್ತಾವಲ್ಲ ಅದು, ಮತ್ತು ಇನ್ಸೆಕ್ಟ್ಸ್ ಅಂತ ಹೇಳ್ತೀವಲ್ವ, ಅವೆಲ್ಲ ಬಂದು ಬೆಳೆಗಳನ್ನು ಹಾಳು ಮಾಡಿಬಿಡುತ್ತಲ್ಲ ಅದು, ಮತ್ತು ಬೇರೆ ರಾಜರು ಆಕ್ರಮಣ ಮಾಡಿದಾಗ ಬೆಳೆಯೆಲ್ಲ ಹಾಳಾಗ್ಬಿಡುತ್ತಲ್ಲ, ಅದನ್ನೆಲ್ಲ ಈತಿ ಬಾಧೆಗಳು ಅಂತ ಹೇಳ್ತಾರೆ. ಇವಾಗ ಚೆನ್ನಾಗಿ ಬೆಳೆ ಬೆಳೆದಿರ್ತಾನೆ ರೈತ, ಆದರೆ ಆ ಸಮಯಕ್ಕೆ ಕರೆಕ್ಟಾಗಿ ಈ ಬಾಧೆಗಳೇನಾದರೂ ಸುತ್ತಕೊಳ್ತು ಅಂತಂದರೆ, ಈಗ ನೋಡಿ ಅತಿವೃಷ್ಟಿ ಆಗೋಯ್ತು, ಜೋರಾಗಿ ಮಳೆ ಬಂದು ಕೊಚ್ಕೊಂಡು ಹೊಟ್ಟೋಯ್ತು. ಅನಾವೃಷ್ಟಿ ಅಂತಂದರೆ ಮಳೆನೇ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ, ತೊಂದರೆ ಆಗುತ್ತೆ. ಇಲಿಗಳೆಲ್ಲ ಬಂದು ಹಾಳು ಮಾಡಿಬಿಟ್ರೆ ಬೆಳೆನ, ಅದು ಕಷ್ಟ. ಪಕ್ಷಿಗಳು ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ ಕಾಳುಗಳನ್ನು, ಅದು ಕಷ್ಟ. ಇನ್ಸೆಕ್ಟ್ಸ್ ಬರುತ್ತಲ್ಲ ಅದು ಆವಾಗ ಒಂದು ಕಾಲದಲ್ಲಿ ಬರ್ತಾ ಇತ್ತು. ಗುಂಪಾಗಿ ಮೋಡಗಳು ಹೇಗಿರುತ್ತೋ ಹಾಗೆ ಬಂದು ಆ ಬೆಳೆನೇ ನಾಶ ಮಾಡಿ ಹೊರಟೋಗ್ತಾ ಇತ್ತಂತೆ. ಆಮೇಲೆ ರಾಜರು ಆಕ್ರಮಣ ಮಾಡಿದಾಗ ಇರೋ ಬೆಳೆಗಳನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಇಲ್ಲ ಅವರು ಇಳ್ಕೊಳ್ಳೋದಕ್ಕೆ ಅಂತ ಬಿಡಾರಗಳನ್ನು ಹಾಕ್ಕೊಳ್ಬೇಕಾದ್ರೆ ಹೊಲಗಳನ್ನೆಲ್ಲ ನಾಶ ಮಾಡ್ತಿದ್ರು. ಆಮೇಲೆ ಯುದ್ಧಗಳಾದರೂ ಕೂಡ ಹಾಳಾಗುತ್ತಲ್ವಾ. ಸೊ ಇದನ್ನೆಲ್ಲ ಈತಿ ಬಾಧೆಗಳು ಅಂತ ಹೇಳ್ತಾರೆ. ಇದರಿಂದ ನೊಂದಿರುವ ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅನ್ನುವಂಥ ತಾಪತ್ರಯಗಳಿಂದ ಬೆಂದಿರುವ ಕೆಟ್ಟ ಗ್ರಹಗಳಿಂದ ಪೀಡಿತರಾಗಿ ಮಹಾಮಾರಿಯ ಉಪದ್ರವಕ್ಕೆ ಗುರಿಯಾದ ಪ್ರಜೆಗಳು ಉತ್ತಮವಾದ ಸುಭಿಕ್ಷವಾದ ದೇಶವೊಂದಕ್ಕೆ ಹೋಗಿ ಸುಖಿಗಳಾದಂತೆ ಭರತನಿಗೆ ಸುಖಾನುಭವದ ಅನುಭವ ಆಯಿತು. ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ,
ಇಷ್ಟೆಲ್ಲ ಈತಿ ಬಾಧೆಗಳಿರುತ್ತಲ್ಲ, ಅದೆಲ್ಲ ಬಂದ್ಬಿಟ್ರೆ ಬೆಳೆಗಳೆಲ್ಲ ನಾಶ ಆಗಿ ಅಷ್ಟು ಬಾಧೆಗಳಿಂದ ನೊಂದಿರ್ತಾರೆ ಮೊದಲೇ. ಆಮೇಲೆ 3 ರೀತಿಯ ತಾಪತ್ರಯಗಳು, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಕೇಳಿದೀವಲ್ವಾ. ಆ ತಾಪತ್ರಯಗಳಿಂದ ಬೆಂದಿರುವಂಥವ್ರು, ಮತ್ತೆ ಕೆಟ್ಟ ಗ್ರಹಗಳಿರುತ್ತಲ್ಲ ಅವು ನಮಗೆ ಬಹಳ ತೊಂದರೆಯನ್ನು ಕೊಡುತ್ತೆ, ಅದರಿಂದ ಪೀಡಿತರಾಗಿರುವಂಥವ್ರು, ಮತ್ತು ಮಹಾಮಾರಿ ಅನ್ನುವಂತಹ ದೊಡ್ಡ ರೋಗಗಳೇ ಬಂದ್ಬಿಡ್ತಿತ್ತು, ಊರಿಗೆ ನಾಶ ಮಾಡಿಬಿಡ್ತಿತ್ತು ಆ ಮಹಾಮಾರಿ ರೋಗಗಳು. ಅದೆಲ್ಲದರ ಉಪದ್ರವಕ್ಕೆ ಗುರಿಯಾದಂಥ ಪ್ರಜೆಗಳು ಯಾವುದಾದ್ರೂ ಒಂದು ಒಳ್ಳೆ ಪ್ರದೇಶ, ಅಲ್ಲಿ ಯಾವುದೇ ಕಾಯಿಲೆ ಕಸಾಲೆಗಳು ಏನೂ ಇರಬಾರ್ದು ಅಂಥ ಒಂದು ದೇಶಕ್ಕೆ ಹೋಗಿ ಸುಖವಾಗಿದ್ದರೆ ಎಷ್ಟು ಸಂತೋಷ ಅವರಿಗೆ ಆಗುತ್ತೋ, ಆ ರೀತಿ ಭರತನಿಗೆ ಇಲ್ಲಿ ಸುಖದ ಅನುಭವ ಆಯಿತು. ಅಂದರೆ ಅಲ್ಲಿರುವಂಥ ವನಗಳನ್ನ ಮರಗಳನ್ನ ನೋಡಿನೇ ಅವನಿಗೆ ಆ ರೀತಿ ಆಗ್ತಾ ಇದೆ. ಇನ್ನು ರಾಮನನ್ನ ನೋಡಿದ್ರೆ ಹೇಗಿರ್ಬೋದು ಅವನು ಅಲ್ವಾ. ಒಳ್ಳೆಯ ರಾಜನನ್ನ ಪಡೆದು ಸುಖಿಗಳಾದ ಪ್ರಜೆಗಳ ಹಾಗೆ ಅಲ್ಲಿಯ ವನ ಸಂಪತ್ತು ಶ್ರೀರಾಮನ ನಿವಾಸದಿಂದ ನಳನಳಿಸ್ತಾ ಕಂಗೊಳಿಸ್ತಾ ಇತ್ತು. ಅಂದರೆ ಯಾವುದಾದ್ರೂ ಒಂದು ಪ್ರದೇಶ, ಒಂದು ದೇಶ ಚೆನ್ನಾಗಿರಬೇಕು, ಅಲ್ಲಿನ ಪ್ರಜೆಗಳು ಸುಖವಾಗಿರಬೇಕು ಅಂತಂದರೆ ರಾಜ ಸರಿಯಾಗಿರಬೇಕು, ಅವನು ಧರ್ಮವನ್ನ ಅನುಸರಣೆ ಮಾಡುವಂಥವನಾಗಿರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಒಳ್ಳೆ ಒಬ್ಬ ರಾಜ ಇದ್ದಾಗ ಅವನನ್ನ ಪಡೆದಂತಹ ಪ್ರಜೆಗಳು ಹೇಗೆ ಸುಖವಾಗಿರ್ತಾರೋ ಹಾಗೆ ಅಲ್ಲಿಯ ವನಸಂಪತ್ತನ್ನ ಶ್ರೀರಾಮನ ನಿವಾಸ, ಅವನು ಇದ್ದಂಥ ಜಾಗ ಅದು ಅಂತನ್ಬಿಟ್ಟು, ಅವನು ಇರೋದಕ್ಕೆ ಅಲ್ಲೆಲ್ಲ ಆ ರೀತಿ ಇದೆ ಅಂತನ್ಬಿಟ್ಟು ಅವನು ಅನ್ಕೊಳ್ತಾನೆ. ಈ ಮನೋಹರವಾದಂತಹ ವನವೇ ಪವಿತ್ರ ರಾಜ್ಯ, ವಿವೇಕವೇ ಅದರ ರಾಜ. ಆಮೇಲೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ ಒಂದು ಪ್ಲೇಸ್ ಹೇಗೆ ರಾಜ್ಯ ಅಂತ ಅನ್ನಿಸ್ಕೊಳ್ಳುತ್ತೆ, ರಾಜ ಯಾರು ಹೇಗೆ ಅನ್ನೋದನ್ನ, ಮತ್ತೆ ಮಂತ್ರಿ ಯಾರು, ಅಲ್ಲಿ ಏನೇನು ನಡೀತಾ ಇರುತ್ತೆ ಅದೆಲ್ಲ ಇಲ್ಲಿ ಒಂದು ಉದಾಹರಣೆ ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಆ ಮನೋಹರವಾದಂತಹ ವನ ಇದೆಯಲ್ಲ ಅದು ಪವಿತ್ರವಾದಂಥ ಒಂದು ರಾಜ್ಯ ಅಂತ ತಿಳ್ಕೊಬೇಕು. ವಿವೇಕ ಅನ್ನೋದೇ ಅದರ ರಾಜ. ನೋಡಿ, ವಿವೇಕನೇ ರಾಜ. ವಿವೇಕ ಇಲ್ಲ ಅಂತಂದರೆ ನಾವು ಸರಿಯಾಗಿ ಏನನ್ನೂ ಡಿಸಿಷನ್ ತಗೊಳಕ್ಕಾಗಲ್ಲ. ಅದಕ್ಕೆ ಒಳ್ಳೆ ರಾಜ ಅಂತ ಹೇಳಿರೋದು. ಇಲ್ಲಿ ಆ ವನಕ್ಕೆ ವಿವೇಕವೇ ರಾಜ, ವೈರಾಗ್ಯವೇ ಮಂತ್ರಿ. ನೋಡಿ, ವೈರಾಗ್ಯ ಅನ್ನೋದು ಇರಬೇಕು ನಮಗೆ. ಆಮೇಲೆ ಯಮ ಅಂತಂದ್ರೆ ಏನು? ಅಹಿಂಸೆ, ಸತ್ಯ, ಆಸ್ತಿಯ ಬ್ರಹ್ಮಚರ್ಯ, ಅಪರಿಗ್ರಹ, ನಿಯಮ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ, ಪ್ರಾಣಾಧಾನ, ಇವನ್ನೆಲ್ಲ ಸೇರಿಸಿ ಯಮ ಅಂತ ಹೇಳ್ತಾರೆ. ಇವರೇ ಯೋಧರು. ಈಗ ನಾವು ಆ ರಾಮನನ್ನ ಪಡಿಬೇಕು, ಅವನಿರೋ ಜಾಗಕ್ಕೆ ಹೋಗಬೇಕು ಅಂತಂದರೆ ಇದೆಲ್ಲ ನಮ್ಮಲ್ಲಿ ಇರಬೇಕು, ಆಯಿತಾ? ವಿವೇಕ ಇರಬೇಕು. ಆ ವಿವೇಕನೇ ರಾಜ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ವೈರಾಗ್ಯ ಇರಬೇಕು. ಆ ವೈರಾಗ್ಯ ಇದ್ರೇ ಅದು ನಮಗೆ ಹೇಳ್ಕೊಡುತ್ತೆ, ಆಯಿತಾ? ಇದನ್ನು ಮಾಡಬೇಡ, ಇದನ್ನು ಮಾಡು ಅಂತಂದ್ಬಿಟ್ಟು. ವೈರಾಗ್ಯ ಇಲ್ಲದೆ ಎಲ್ಲದರಲ್ಲೂ ಆಸಕ್ತಿ ಇದ್ದರೆ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆಮೇಲೆ ಇದನ್ನೆಲ್ಲ ನಾವು ಹಿಡಿದಿಟ್ಕೊಂಡಿರಬೇಕು ಅಂತಂದರೆ ಕಂಟ್ರೋಲ್ ಮಾಡಬೇಕು. ಯಾವುದು? ಬ್ರಹ್ಮಚರ್ಯವನ್ನು ಫಾಲೋ ಮಾಡಬೇಕು, ಅಹಿಂಸೆಯನ್ನು ನಾವು ಮಾಡಬೇಕು, ಸತ್ಯವನ್ನು ನುಡಿಬೇಕು, ತಪಸ್ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು ಅಲ್ವಾ? ಈ ರೀತಿ ಕೆಲವೊಂದು ಕೊಟ್ಟಿದ್ದಾರೆ, ನಿಯಮಗಳನ್ನು ಫಾಲೋ ಮಾಡಬೇಕು. ಅವರೇ ನಮ್ಮ ಯೋಧರು. ಪರ್ವತವೇ ಅದರ ರಾಜಧಾನಿ, ಶಾಂತಿ ಸುಮತಿಗಳೇ ರಾಣಿಯರು. ಶಾಂತವಾಗಿರೋದು ಮತ್ತು ಒಳ್ಳೆಯ ಬುದ್ಧಿ ಇದೆಯಲ್ಲ ಅದೇ ರಾಣಿಯರು. ಆ ಶ್ರೇಷ್ಠ ರಾಜನು ಸಕಲ ರಾಜ್ಯಾಂಗಗಳಿಂದಲೂ ಸುಸಂಪನ್ನನಾಗಿದ್ದನು. ಶ್ರೀರಾಮನ ಚರಣಕಮಲಗಳನ್ನು ಆಶ್ರಯಿಸಿರುವ ಆ ರಾಜನ ಚಿತ್ತದಲ್ಲಿ ಆನಂದವಿದೆ, ಉತ್ಸಾಹವಿದೆ. ಇಲ್ಲಿ ರಾಮ ವಾಸಿಸ್ತಾ ಇದ್ದಂಥ ಆ ಕಾಡಿನ ವರ್ಣನೆಯನ್ನು ಮಾಡಿದ್ದಾರೆ. ಈಗ ರಾಮ ಅಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅಲ್ಲಿರುವಂಥ ವನ ಹೇಗಿದೆ, ಅವನು ಒಬ್ಬ ರಾಜ, ಅಲ್ಲಿರುವಂಥ ಶಾಂತಿ ಮತ್ತು ಒಳ್ಳೆ ವಿಚಾರ ಬುದ್ಧಿ ಇದೆಯಲ್ಲ ಅದೇ ರಾಣಿಯರು, ಮತ್ತು ವೈರಾಗ್ಯನೇ ಮಂತ್ರಿ, ವಿವೇಕನೇ ಅದರ ರಾಜ. ಆಮೇಲೆ ನಾವು ಪಾಲನೆ ಮಾಡ್ತೀವಲ್ವ, ತಪಸ್ಸು, ಸ್ವಾಧ್ಯಾಯ, ಶೌಚ, ಸಂತೋಷ, ಅಹಿಂಸೆ, ಇದೇ ನಮ್ಮ ಯೋಧರು. ಪರ್ವತವೇ ರಾಜಧಾನಿ ಅಂತೆಲ್ಲ ಹೇಳಿ, ಅಂಥ ಒಬ್ಬ ರಾಜ ಸಕಲ ರಾಜ್ಯಾಂಗಗಳಿಂದ, ಬೇಕಾದಷ್ಟು ಅಂಗಗಳಿರುತ್ತಲ್ಲ ರಾಜ್ಯಕ್ಕೆ, ಅದರಿಂದ ಅವನು ಸುಸಂಪನ್ನನಾಗಿದ್ದ. ಆ ವನ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಯಾಕೆ ಅಂತಂದರೆ ಶ್ರೀರಾಮನ ಚರಣಕಮಲಗಳನ್ನು ಆಶ್ರಯಿಸಿರೋದ್ರಿಂದ. ಅಂದರೆ ಯಾರು ಭಗವಂತನ
ಚರಣಕಮಲಗಳನ್ನು ಆಶ್ರಯಿಸಿರ್ತಾರೋ ಅವರ ಚಿತ್ತ ಆನಂದದಿಂದ ಇರುತ್ತೆ, ಉತ್ಸಾಹದಿಂದ ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ರಾಮ ವಾಸ ಮಾಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಆ ಕಾಡಲ್ಲಿ ರಾಮ ವಾಸ ಮಾಡೋದನ್ನು ವರ್ಣನೆ ಮಾಡ್ತಾ ನಮ್ಮ ಹೃದಯವನ್ನು ಕಾಡು ಮಾಡಿಕೊಂಡು, ಕಾಡು ಅಂತಂದರೆ ನಮ್ಮ ಹೃದಯ, ಅಲ್ಲಿ ಶ್ರೀರಾಮ ಇದ್ದಾಗ ಹೇಗಿರುತ್ತೆ ಅಂತ ನಾವು ಕೂಡ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಮ್ಮಲ್ಲಿ ಗುಣಗಳೆಲ್ಲ ಇರುತ್ತೆ, ನಮ್ಮ ವಿವೇಕ ಜಾಗೃತವಾಗಿರುತ್ತೆ, ನಾವು ಯಾವಾಗಲೂ ಶಾಂತಿಯಿಂದ ಇರ್ತೀವಿ ಮತ್ತು ಎಲ್ಲವನ್ನು ಫಾಲೋ ಮಾಡ್ತೀವಿ, ನೆಮ್ಮದಿಯಾಗಿರ್ತೀವಿ, ನಾವು ಎಲ್ಲ ರೀತಿಯಿಂದಲೂ ಕೂಡ ಸುಭಿಷ್ಟವಾಗಿರ್ತೀವಿ. ಯಾಕೆ ಅಂತಂದರೆ ನಾವು ಆ ಭಗವಂತನ ಶರಣಾಗತಿಯಲ್ಲಿ ಇರ್ತೀವಲ್ವ, ಅದಕ್ಕೋಸ್ಕರ ಆ ರೀತಿಯಲ್ಲಿ ನಮ್ಮನ್ನು ನಾವು ಹೋಲಿಕೆ ಮಾಡಿಕೊಂಡು ನಾನು ಯಾವ ಮಟ್ಟದಲ್ಲಿದ್ದೀನಿ ಮತ್ತು ನಾನು ಇದಕ್ಕಿಂತ ಮುಂದೆ ಹೋಗೋದಕ್ಕೆ ನಾನು ಏನು ಮಾಡಬೇಕು ಅದನ್ನು ಕೂಡ ನಾವು ತಿಳ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.